ಒಳ್ಳೆಯದನ್ನು ಯೋಚಿಸಬೇಕು. ಯಾವುದೇ ನಾವು ಬೇರೆಯವರಿಗೆ ಕೆಟ್ಟದ್ದು ಮಾಡಬಾರ್ದು. ಅವ್ರಿಗೆ ಒಳ್ಳೇದಾಗಲಿಯಪ್ಪ ಭಗವಂತ ಅಂತ ನಾವು ಕೇಳ್ಕೊಳ್ಬೇಕು. ಬುದ್ಧ ಅದನ್ನು ಹಾಕ್ಕೊಟ್ಟಿದ್ದಾರೆ ನಮಗೊಂದು ಹಾದಿನ. ಒಳ್ಳೆಯ ಯಾಕೆ ಆಗಬೇಕು ಅಂದರೆ, ಒಂದು ಅಂಗುಲಿ ಮಾಲನ್ ಕತೆ ಗೊತ್ತಲ್ಲ ನಿಮಗೆಲ್ಲ. ಅವನು ಎಷ್ಟು ಕ್ರೂರ ಇರ್ತಾನೆ. ಆತ ಹೆಬ್ಬೆರಳುಗಳನ್ನು ಕಟ್ ಮಾಡ್ಕೊಂಡು ಮಾಲೆಗಳನ್ನಾಗಿ ಮಾಡ್ಕೊಳ್ತಾನೆ. ಬುದ್ಧ ಆತನ ನೋಡ್ಲಿಕ್ಕೋಸ್ಕರ ಕಾಡಿಗೆ ಬರ್ತಾನೆ. ಅವಾಗ ಬುದ್ಧನನ್ನು ನೋಡಿದ ಮೇಲೆ ಅವನ ಮನಸ್ಸು ಎಷ್ಟು ಪರಿವರ್ತನೆ ಆಗುತ್ತೆ. ಆಗ ಬುದ್ಧನಿಗೆ ಅವನು ಶಿಷ್ಯನಾಗಿ, ಬುದ್ಧ ಅವರಿಗೆ ಗುರುವಾಗಿ ಇರ್ತಾರೆ. ಅಂಗುಲಿ ಮಾಲನ್ ಕತೆ ಎಲ್ರಿಗೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆ ಥರ ನಾವು ಪರಿವರ್ತನೆ ಆಗಬೇಕು ಅಂತ ಗೌತಮ ಬುದ್ಧರು ಹೇಳ್ತಾರೆ. ಒಳ್ಳೆಯ ವಿಷಯಗಳಲ್ಲಿ ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲಿಸುವುದು. ಬುದ್ಧನು ಕೋಪವನ್ನು ತಾಳ್ಮೆಯಿಂದ ಮತ್ತು ದ್ವೇಷವನ್ನು ಒಳ್ಳೆಯ ಕನದಿಂದ ಗೆಲ್ಲುವಂತೆ ಉಪದೇಶಿಸಿದ್ದಾರೆ. ಅಂದರೆ ನಾವು ಕೋಪನ ತಾಳ್ಮೆಯಿಂದ ಸ್ವೀಕರಿಸಬೇಕು. ಕೋಪ ಬಂದಾಗ ಈ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತಿರ್ತಾರಲ್ಲ ದೊಡ್ಡವರೆಲ್ಲ, ಹಾಗೆ ನಾವು ಕೋಪನ ಮಾಡ್ಕೋಬಾರ್ದು. ತಾಳ್ಮೆಯಿಂದ ನಾವು ಸುಧಾರಿಸ್ಕೊಂಡು, ದ್ವೇಷ ಮಾಡಬಾರ್ದು ಯಾರನ್ನೂ. ನಾವು ಅದನ್ನು ಒಳ್ಳೆಯ ತನದಿಂದ ಗೆಲ್ಲುವಂತೆ ಉಪದೇಶಿಸುತ್ತಾರೆ ಅಂತ ಬುದ್ಧ ಹೇಳಿದ್ದಾರೆ. ಬುದ್ಧನ ಮೂಲ ಸಂದೇಶವನ್ನು ಉಳಿಸಿಕೊಂಡು ಪಾಲಿಸಿಕೊಂಡು ಬರುತ್ತಿರುವವರನ್ನು ಹೀನಯಾನ ಪಂಥದವರೆಂದು ಹೇಳಿದ್ದಾರೆ. ಇದರಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ ಎಂದು 3 ಪಂಥಗಳಿವೆ. ಬೌದ್ಧ ಧರ್ಮದಲ್ಲಿ ಗುರುವನ್ನು ಆಧ್ಯಾತ್ಮಿಕ ಮಿತ್ರ ಮತ್ತು ಕಲ್ಯಾಣ ಮಿತ್ರ ಎಂದು ಭಾವಿಸಲಾಗಿದೆ. ಟಿಬೆಟಿಯನ್ ಭಾಷೆಯಲ್ಲಿ ಲಾಮಾ ಎಂದರೆ ಗುರು. ಅವರ ಸಂಪ್ರದಾಯದಲ್ಲಿ ಬುದ್ಧನನ್ನೇ ಗುರು ಎಂದು ಕರೆಯುತ್ತಾರೆ. ಭಗವಾನ್ ಬುದ್ಧ ತಮ್ಮ ಧರ್ಮವನ್ನು ಜನರು ಆಡುತ್ತಿದ್ದ ಭಾಷೆಯಲ್ಲಿಯೇ ಬೋಧಿಸುತ್ತಿದ್ದರು. ಅಂದರೆ ಭಾಷೆಗಳು ಬೇರೆ ಬೇರೆ ಇರ್ತವೆ ಬೇರೆ ಬೇರೆ ದೇಶಗಳಲ್ಲಿ. ಜನರು ಯಾವ ಭಾಷೆಯನ್ನು ಆಡ್ತಿದ್ರು ಅದೇ ಭಾಷೆಯಲ್ಲಿ ಅವರು ಬೋಧನೆಗಳನ್ನು ಬೋಧಿಸ್ತಿದ್ರು ಬುದ್ಧರು. ಗೌತಮ ಬುದ್ಧರು ಸುಮಾರು 80ನೇ ವಯಸ್ಸಿನಲ್ಲಿ ಕುಶಿನಗರ ಅಲ್ಲಿ ನಿಧನರಾಗ್ತಾರೆ. ಅವರು 80ನೇ ವಯಸ್ಸಿನಲ್ಲಿ ದೇಶ ಸಂಚಾರ ಮಾಡಿ 80ನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ. ಅವರು ಹುಟ್ಟಿದ್ದು, ಜ್ಞಾನೋದಯವಾಗಿದ್ದು ಪೂರ್ಣಿಮೆಯ ದಿನದಂದೇ, ಅವರ ಮರಣ ಹೊಂದಿದ್ದು ಪೂರ್ಣಿಮೆಯ ದಿನದಂದೇ ಗೌತಮ ಬುದ್ಧರು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಡಲು. ಶಾಂತಿ ಶಿಖರವನಿದೋ ಚೆಲ್ಲುತ್ತಿರುವುದು, ಜಗವ ಗೆಲ್ಲುತ್ತಿರುವುದು. ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಡಲು. ಶಾಂತಿ ಶಿಖರವನಿದೋ ಚೆಲ್ಲುತ್ತಿರುವುದು, ಜಗವ ಗೆಲ್ಲುತ್ತಿರುವುದು. 100 ಸಾವಿರ ದಳದ ಬುದ್ಧ ಪದ್ಮವು ಅರಳೆ. 100 ಸಾವಿರ ದಳದ ಬುದ್ಧ ಪದ್ಮವು ಅರಳೆ. ಭೂತ ಭೃಂಗವು ಬಂದು ಮುತ್ತುತ್ತಿರುವುದು, ಸುತ್ತ ಸೋತುತ್ತಿರುವುದು. 100 ಸಾವಿರ ದಳದ ಬುದ್ಧ ಪದ್ಮವು ಅರಳೆ. 100 ಸಾವಿರ ದಳದ ಬುದ್ಧ ಪದ್ಮವು ಅರಳೆ. ಭೂತ ಭೃಂಗವು ಬಂದು ಮುತ್ತುತ್ತಿರುವುದು, ಸುತ್ತ
ರಕ್ಷಿಸಲೆಂದು ನಡೆದು ಬರುವನೆಂದು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿ ಶ್ರೀಧರವನಿದು ಚೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು. ಬುದ್ಧನ ನೀವು ಸಾಮಾನ್ಯವಾಗಿ ಬುದ್ಧ ಪೂರ್ಣಿಮೆಯ ದಿನ